ರಾಹುಲ್ ಸದಸ್ಯತ್ವ ರದ್ದು ಸಾಧ್ಯನಾ? ಬಿಜೆಪಿಗೆ ಮಾನ ಮರ್ಯಾದೆ ಇದೆಯಾ? ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಕಳೆದ 2 ದಿನಗಳಿಂದ ಇಂಡಿಯನ್ ಪಾರ್ಲಿಮೆಂಟ್ನಲ್ಲಿ ಏನಾಗ್ತಿದೆ ಅಂತ ನೋಡ್ತಿದ್ದೀರಾ? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಅಬ್ಬರದ ಭಾಷಣ ಮಾಡಿದರು. And it is a tragedy because it is a surrender not just of the Prime Minister. He has surrendered the future of 1.5 billion Indians. And he has surrendered the future because he wants to protect the BJP's financial architecture, on which there is a case in the United States. He has surrendered. I'm authenticating. मैं आपसे नहीं मांग. I will say it and then I will give it. No, Mr. Rahul जी. I will say it now and I will give it. नहीं राहुल जी. I have it here. ये पार्लियामेंट्री अफेयर्स मिनिस्टर ने कहा, चेयर आपसे नहीं मांग रही है. ಆದರೆ ಕಥೆ ಅಲ್ಲಿಗೆ ನಿಂತಿಲ್ಲ. ಆ ಭಾಷಣಕ್ಕೆ ಹೆದರಿ ಬಿಜೆಪಿ ಈಗ ರಾಹುಲ್ ಗಾಂಧಿ ಅವರ ಮೆಂಬರ್ಶಿಪ್ ಅನ್ನೇ ಕ್ಯಾನ್ಸಲ್ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಬಿಜೆಪಿ ಹೇಳ್ತಿರೋದು ಏನಪ್ಪಾ ಅಂದ್ರೆ, ರಾಹುಲ್ ಗಾಂಧಿ ಅವರು ಭಾರತ ಮಾತೆ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ, ಪ್ರೂಫ್ ಇಲ್ಲದೆ ಆರೋಪ ಮಾಡಿದ್ದಾರೆ ಅಂತ. ಆದರೆ ಇಲ್ಲಿರೋ ಅಸಲಿ ಮ್ಯಾಟರ್ ಬೇರೆ ಇದೆ. ಒಬ್ಬ ಅಪೋಸಿಷನ್ ಲೀಡರ್ ಕೆಲಸವೇನು? ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸೋದಲ್ವಾ? ಅದನ್ನೇ ಮಾಡಿದ್ದಕ್ಕೆ ಮೆಂಬರ್ಶಿಪ್ ರದ್ದು ಮಾಡ್ತೀವಿ ಅನ್ನೋದು ಎಷ್ಟು ಸರಿ? ನೋಡಿ ಗೆಳೆಯರೆ, ನಮ್ಮ ಸಂವಿಧಾನದ ಆರ್ಟಿಕಲ್ 105 ಪ್ರಕಾರ ಸಂಸತ್ತಿನ ಒಳಗೆ ಮಾತಾಡೋಕೆ ಪ್ರತಿಯೊಬ್ಬ ಸಂಸದನಿಗೂ ಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಜನರ ಧ್ವನಿಯಾಗಿ ಮಾತಾಡೋ ಲೀಡರನ್ನೇ ಇವತ್ತು ಈ ರೀತಿ ಅಡ್ಡದಾರಿಯಲ್ಲಿ ಸೈಲೆಂಟ್ ಮಾಡೋಕೆ ಹೊರಟ್ರೆ ನಾಳೆಯ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಇದು ಬರೀ ಪಾಲಿಟಿಕ್ಸ್ ಅಲ್ಲ, ಇದು ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಬೀಳ್ತಿರೋ ಏಟು. ಇದರ ಪರಿಣಾಮವನ್ನ ಬಿಜೆಪಿ ಎದುರಿಸಲೇಬೇಕಾಗತ್ತೆ. ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸಿತಂತೆ, ಹಂಗಾಯ್ತು ಈ ಬಿಜೆಪಿ ಅವಸ್ಥೆ. ವಿದೇಶಾಂಗ ನೀತಿಯಲ್ಲಿ ರಾಜತಾಂತ್ರಿಕವಾಗಿ ಸೋತು ಸುಣ್ಣವಾಗಿರೋದು ಬಿಜೆಪಿ ಗೌರ್ಮೆಂಟ್. ಅದರ ಸಂಪೂರ್ಣ ಹೊಣೆ ಹೊತ್ತು ಸರ್ಕಾರವನ್ನು ವಿಸರ್ಜಿಸಿ ಮತ್ತೊಂದು ಚುನಾವಣೆಗೆ ಹೋಗಬೇಕಾದದ್ದು ನೈತಿಕತೆ, ಸಾರ್ವಜನಿಕ ಅಕೌಂಟೆಬಿಲಿಟಿ. ಆದರೆ ಅದನ್ನು ಬಿಟ್ಟು ಪ್ರಶ್ನೆ ಕೇಳಿದ ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದು ಮಾಡುವ ಸಾಹಸಕ್ಕೆ ಕೈ ಹಾಕ್ತಿರೋದು ನಾನ್ಸೆನ್ಸ್ ಅನಿಸ್ತದೆ. ಅಸಲಿಗೆ ರಾಹುಲ್ ಗಾಂಧಿ ಅವರು ಎತ್ತಿರುವ ಪ್ರಶ್ನೆಗಳೇನು? ಯಾಕಂದ್ರೆ ಇದು ಕೇವಲ ಒಂದು ರಾಜಕೀಯ ಪಕ್ಷದ ಕಥೆಯಲ್ಲ, ರಾಹುಲ್ ಗಾಂಧಿಯ ಹೆಗ್ಗಳಿಕೆ ಅಲ್ಲ. ಇದು ನಿಮ್ಮ ದುಡ್ಡಿನ ಕತೆ, ಉದ್ಯೋಗದ ಕತೆ, ನಮ್ಮ ರೈತರ ಬೆವರಿನ ಕತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಭವಿಷ್ಯದ ಕತೆ. ಫೆಬ್ರವರಿ 11, 2026 ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬರೋಬ್ಬರಿ 50 ನಿಮಿಷಗಳು ಆಡಿದ ಮಾತುಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿವೆ. ಥೇಟ್ ಅದೊಂದು ರೀತಿಯ IPL ಮ್ಯಾಚ್ನ ಕೊನೆಯ ಓವರ್ನಂತೆ ರೋಚಕವಾಗಿತ್ತು. ಆಡಳಿತ ಪಕ್ಷದ ಬೇಜವಾಬ್ದಾರಿತನ, ಅಮೆರಿಕದ ಮುಂದಿನ ಶರಣಾಗತಿ ಮತ್ತು ನಮ್ಮ ಆರ್ಥಿಕತೆಗೆ ಒದಗಿರುವ ಆತಂಕವನ್ನು ಅವರು ಎಳೆಯಾಗಿ ಬಿಚ್ಚಿಟ್ರು. ಯುವಜನರಾದ ನಾವು ಕೇವಲ ರೀಲ್ಸ್ ನೋಡಿಕೊಂಡು ಕೂರುವ ಬದಲು ನಮ್ಮ ಡೇಟಾ, ನಮ್ಮ ಇಂಧನ, ನಮ್ಮ ಕೃಷಿ ಏನಾಗ್ತಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಬನ್ನಿ, ಯಾವ ಕಾಂಪ್ಲೆಕ್ಸ್ ಪದಗಳಿಲ್ಲದೆ ನೇರವಾಗಿ ವಿಷಯಕ್ಕೆ ಬರೋಣ. ಈ ಹಿಂದಿನ ರಾಹುಲ್ ಗಾಂಧಿಗೂ ನಿನ್ನೆ ಮಾತಾಡಿದ ರಾಹುಲ್ ಗಾಂಧಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ತಮ್ಮ ಅಗ್ರೆಸಿವ್ ಭಾಷಣದಲ್ಲಿ ಅವರು ಆಡಳಿತ ಪಕ್ಷವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ರಾಹುಲ್ ಗಾಂಧಿ ಇವತ್ತು ಬಜೆಟ್ ಮೇಲಿನ ಚರ್ಚೆಯಲ್ಲಿ ಇಂಥ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆಂದು ಮೊದಲೇ ಊಹಿಸಿದ್ದ ಬಿಜೆಪಿಯ ಹಲವಾರು ಸೆಲೆಬ್ರಿಟಿ ಸಂಸದರು ಚಕ್ಕರ್ ಹಾಕಿದ್ರು. ಸ್ವತಃ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಅವರೇ ಚಕ್ಕರ್ ಹಾಕಿದ್ರು ಅಂದ್ರೆ ಯೋಚನೆ ಮಾಡಿ. ಮೋದಿ, ಅಮಿತ್ ಶಾ ನಿನ್ನೆ ಸಂಸತ್ತಿನ ಕಡೆಗೆ ತಲೆ ಹಾಕಿನೂ ಮಲಗಲಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜನ ಆಡಿಕೊಳ್ತಿದ್ದಾರೆ, ಅಂದರೆ ಟ್ರೋಲ್ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ತಮ್ಮ ಭಾಷಣವನ್ನು ಶುರು ಮಾಡಿದ್ದೇ ಒಂದು ಭಯಾನಕ ವಾಸ್ತವದೊಂದಿಗೆ. ನಾವು ಬದುಕುತ್ತಿರುವುದು ಒಂದು ಶಾಂತಿಯುತ ಜಗತ್ತಿನಲ್ಲ, ಬದಲಿಗೆ ಅತ್ಯಂತ ಅಪಾಯಕಾರಿ ಮತ್ತು ಅಸ್ಥಿರ ಜಗತ್ತಿನಲ್ಲಿ ಅಂತ ಅವರು ಎಚ್ಚರಿಸಿದರು. ಉಕ್ರೇನ್ ಯುದ್ಧ, ಗಾಜಾ ಸಂಘರ್ಷ, ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಮತ್ತು ನಮ್ಮದೇ ದೇಶ ಕಳೆದ ವರ್ಷ ಅಂದರೆ ಮೇ 2025ರಂದು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗಳನ್ನು ಅವರು ಉಲ್ಲೇಖಿಸಿದರು. ಇಂತಹ ಅಸ್ಥಿರ ಜಗತ್ತಿನಲ್ಲಿ ಪ್ರತಿಯೊಂದು ದೇಶವು ತನ್ನ ಜನರನ್ನು, ತನ್ನ ಇಂಧನ ಭದ್ರತೆಯನ್ನು ಮತ್ತು ತನ್ನ ಡೇಟಾವನ್ನು ಕಾಪಾಡಿಕೊಳ್ಳಲು ಹೋರಾಡ್ತಿದೆ. ಆದರೆ ನಮ್ಮ ಸರ್ಕಾರ ಏನು ಮಾಡ್ತಿದೆ? ಈ ಒಪ್ಪಂದದ ಮೂಲಕ ಪ್ರಧಾನಿಯವರು ಭಾರತ ಮಾತೆಯನ್ನೇ ಮಾರಾಟ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗದಿಲ್ವೇ?
ಅಂತ ಅವರು ನೇರವಾಗಿ ಆಡಳಿತ ಪಕ್ಷವನ್ನು ಪ್ರಶ್ನಿಸಿದರು. ವ್ಯಾಪಾರ ಒಪ್ಪಂದ ಅಂದರೆ ಹೇಗಿರಬೇಕು? ಇಬ್ಬರಿಗೂ ಲಾಭ ಆಗುವಂತಿರಬೇಕು ತಾನೇ. ಆದರೆ ರಾಹುಲ್ ಬಿಚ್ಚಿಟ್ಟ ಲೆಕ್ಕಾಚಾರ ಕೇಳಿದ್ರೆ ನಿಮ್ಮ ತಲೆ ಕಿರ್ರೆನು. ಇದು ನೋಡಲು ನಮಗೆ ಲಾಭ ಅನ್ನಿಸ್ಬೋದು, ಆದರೆ ಅಸಲಿ ಕಥೆ ಬೇರೆ ಇದೆ. ಈ ಒಪ್ಪಂದದ ನೇರ ಪರಿಣಾಮವಾಗಿ ಅಮೆರಿಕದಿಂದ ಭಾರತಕ್ಕೆ ಬರುವ ಆಮದು ವಸ್ತುಗಳ ಮೌಲ್ಯ ಕೇವಲ $46 ಬಿಲಿಯನ್ ನಿಂದ ಬರೋಬ್ಬರಿ $146 ಬಿಲಿಯನ್ ಜಿಗಿಯಲಿದೆ ಅಂತ ಅವರು ವಿವರಿಸಿದರು. ಅಂದರೆ ನಮ್ಮ ಮಾರುಕಟ್ಟೆ ಸಂಪೂರ್ಣವಾಗಿ ಅಮೆರಿಕದ ವಸ್ತುಗಳಿಂದ ತುಂಬಿ ಹೋಗಲಿದೆ. ಇದರಿಂದ ನಮ್ಮ ದೇಶದ ಸಣ್ಣ, ಅತಿ ಸಣ್ಣ ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಅಮೆರಿಕದ ಬೃಹತ್ ಕಂಪನಿಗಳ ಎದುರು ಸ್ಪರ್ಧಿಸಲಾಗದೆ ಬಾಗಿಲು ಮುಚ್ಚುವ ಸ್ಥಿತಿ ಬರುತ್ತೆ. ನಮ್ಮ ಯುವಕರು ಕೆಲಸ ಕಳ್ಕೊಂಡು ಬೀದಿ ಪಾಲಾಗುವ ಅಪಾಯ ಎದುರಾಗಿದೆ. ಇನ್ನು ನಮ್ಮ ದೇಶದ ಬೆನ್ನೆಲುಬು ರೈತರ ವಿಚಾರಕ್ಕೆ ಬರೋಣ. ರಾಹುಲ್ ಗಾಂಧಿ ಅವರು ರೈತರ ಬಗ್ಗೆ ಮಾತಾಡ್ತಾ ಆಡಿದ ಮಾತುಗಳು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿಗೆ ನಾಟುವಂತಿತ್ತು. ಅಮೆರಿಕದ ಬೃಹತ್ ಸಾವಿರಾರು ಎಕರೆಗಳ ಯಾಂತ್ರೀಕೃತ ಫಾರ್ಮ್ಗಳಿಗೆ, ಅಂದರೆ ಮೆಕನೈಸ್ಡ್ ಅಮೆರಿಕನ್ ಫಾರ್ಮ್ಸ್, ಭಾರತದ ಬಾಗಿಲನ್ನು ಮುಕ್ತವಾಗಿ ತೆರೆಯಲಿದೆ ಅಂತ ಅವರು ಗುಡುಗಿದ್ರು. ಮುಖ್ಯವಾಗಿ ಸೋಯಾಬೀನ್, ಮುಸುಕಿನ ಜೋಳ, ಹತ್ತಿ ಮತ್ತು ಕೆಂಪು ಜೋಳ ಬೆಳೆಯುವ ನಮ್ಮ ಸಣ್ಣ ಹಿಡುವಳಿದಾರರ ರೈತರು ಅಮೆರಿಕದ ಈ ಬೃಹತ್ ಯಂತ್ರಗಳ ಮತ್ತು ಕಾರ್ಪೊರೇಟ್ ಕೃಷಿ ಎದುರು ಅಕ್ಷರಶಃ ಇಸುಕಿ ಹೋಗಲಿದ್ದಾರೆ. ಅಂದರೆ ಕ್ರಶ್ಡ್ ಅಂತ ಅವರು ಕಳವಳ ವ್ಯಕ್ತಪಡಿಸಿದರು. ಯಾವುದೇ ಪ್ರಧಾನಿ ಈ ರೀತಿಯಾಗಿ ರೈತರ ಕತ್ತು ಹಿಸುಕುವ ಕೆಲಸ ಇಲ್ಲಿವರೆಗೂ ಮಾಡಿರಲಿಲ್ಲ, ಮತ್ತೆ ಮುಂದೆಂದೂ ಮಾಡೋದಿಲ್ಲ. ನೀವು ರೈತರ ಬೆವರಿನ ಜೊತೆ ಆಟವಾಡ್ತಿದ್ದೀರಿ ಅಂತ ಅವರು ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಿದ್ರು. ನಾವು 21ನೇ ಶತಮಾನದಲ್ಲಿದ್ದೇವೆ. ಇವತ್ತಿನ ಯುದ್ಧಗಳು ಕತ್ತಿ ಗುರಾಣಿಗಳಿಂದ ನಡೆಯಲ್ಲ, ಬದಲಿಗೆ ಡೇಟಾ ಮೇಲೆ ನಡೆಯುತ್ತವೆ. ಅಮೆರಿಕ ಮತ್ತು ಚೀನಾ ನಡುವಿನ ಜಾಗತಿಕ ಸ್ಪರ್ಧೆಯಲ್ಲಿ ಭಾರತದ ಡೇಟಾ ಅತ್ಯಂತ ಅಮೂಲ್ಯವಾದ ಅಸ್ತ್ರವಾಗಿದೆ ಅಂತ ರಾಹುಲ್ ವಿಶ್ಲೇಷಿಸಿದರು. ಅಮೆರಿಕವು ತನ್ನ ಸೂಪರ್ ಪವರ್ ಪಟ್ಟವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಡಾಲರ್ ಮೌಲ್ಯವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಭಾರತೀಯರ ಡೇಟಾವನ್ನು ಬಳಸಿಕೊಳ್ಳುತ್ತಿದೆ ಅಂತ ಅವರು ನೇರವಾಗಿ ಆರೋಪಿಸಿದರು. ಆದರೆ ನಮ್ಮ ಸರ್ಕಾರ ಏನು ಮಾಡಿದೆ? ಡೇಟಾ ಲೋಕಲೈಸೇಷನ್, ನಮ್ಮ ಡೇಟಾ ನಮ್ಮಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆ ನಿಯಮವನ್ನ ಕೈ ಬಿಟ್ಟಿದೆ. ಅಮೆರಿಕಕ್ಕೆ ಡೇಟಾ ಮುಕ್ತವಾಗಿ ಹರಿಯಲಿಕ್ಕೆ ಅವಕಾಶ ನೀಡಿದೆ. ಯಾವುದೇ ಸೋರ್ಸ್ ಕೋಡ್ ಕೇಳುವಂತಿಲ್ಲ ಅನ್ನೋ ಷರತ್ತಿಗೆ ತಲೆಬಾಗಿದೆ. ಮತ್ತು ಅಮೆರಿಕದ ಬೃಹತ್ ಟೆಕ್ ಕಂಪನಿಗಳಿಗೆ ಬರೋಬ್ಬರಿ 20 ವರ್ಷಗಳ ಕಾಲ ಟ್ಯಾಕ್ಸ್ ಹಾಲಿಡೇ, ಅಂದ್ರೆ ತೆರಿಗೆ ವಿನಾಯಿತಿ ನೀಡಿದೆ ಅಂತ ಅವರು ಸ್ಫೋಟಕ ಮಾಹಿತಿ ಹೊರಹಾಕಿದ್ರು. ಇದೇ ವೇಳೆ ನಮ್ಮ ಇಂಧನ ಭದ್ರತೆಯ ಮೇಲೂ ಅಮೆರಿಕದ ಹಿಡಿತ ಸಾಧಿಸಿರೋದನ್ನು ಅವರು ಎತ್ತಿ ತೋರಿಸಿದರು. ಇನ್ನು ಮುಂದೆ ನಾವು ರಷ್ಯಾ ಅಥವಾ ಇರಾನ್ನಿಂದ ತೈಲ ಖರೀದಿಸಬೇಕೇ ಬೇಡವೇ ಅನ್ನೋದನ್ನು ನಮ್ಮ ಪ್ರಧಾನಿ ನಿರ್ಧರಿಸುವಂತಿಲ್ಲ, ಬದಲಿಗೆ ಅದನ್ನು ಅಮೆರಿಕ ನಿಯಂತ್ರಿಸುತ್ತದೆ ಅಂತ ಅವರು ಹೇಳಿದರು. ಒಂದು ವೇಳೆ ನಾವು ಅಮೆರಿಕದ ಮಾತು ಕೇಳದೆ ಬೇರೆ ದೇಶಗಳಿಂದ ತೈಲ ಖರೀದಿಸಿದ್ರೆ ನಮ್ಮ ಮೇಲಿನ ಸುಂಕದ ವಿನಾಯಿತಿಯನ್ನ ಅವರು ಏಕಾಏಕಿ ವಾಪಸ್ ಪಡೀತಾರೆ. ಅಂದ್ರೆ ನಮ್ಮ ದೇಶದ ಭದ್ರತೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನ ಅಮೆರಿಕದ ಕಾಲ ಬುಡದಲ್ಲಿ ಇಡಲಾಗಿದೆ. ಇಷ್ಟೆಲ್ಲ ದೇಶಕ್ಕೆ ನಷ್ಟವಾಗುವ ಒಪ್ಪಂದಕ್ಕೆ ನಮ್ಮ ಪ್ರಧಾನಿ ಯಾಕೆ ಸಹಿ ಹಾಕಿದೆ? ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಕೊಟ್ಟ ಉತ್ತರ ಇಡೀ ಸದನವನ್ನ ತಂಡಾವಳಿಸಿದೆ. ಅವರು ಮಾರ್ಷಲ್ ಆರ್ಟ್ಸ್ನ ಜಿಯೋಜಿತ್ಸು ತಂತ್ರದ ಉದಾಹರಣೆ ನೀಡಿದರು. ಅಮೆರಿಕನವರು ಪ್ರಧಾನಿಯವರ ಕುತ್ತಿಗೆಯ ಮೇಲೆ ಇಕ್ಕಳ ಅಂದ್ರೆ ಚೋಕ್ ಹೋಲ್ಡ್ ಹಾಕಿದ್ದಾರೆ. ಅವರ ಕಣ್ಣಲ್ಲಿ ಭಯ ಕಾಣ್ತಿದೆ. ಯಾವುದೇ ಪ್ರಧಾನಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇಂಥ ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ. ಅವರ ಮೇಲೆ ಭಾರಿ ಒತ್ತಡವಿದೆ ಅಂತ ರಾಹುಲ್ ವ್ಯಂಗ್ಯವಾಡಿದ್ರು. ಹಾಗಾದರೆ ಆ ಒತ್ತಡ ಯಾವುದು? ಕೇವಲ ಬಿಜೆಪಿ ತನ್ನ ಮೋದಿಯನ್ನ ರಕ್ಷಿಸಿಕೊಳ್ಳಲಿಕ್ಕೆ 1.5 ಬಿಲಿಯನ್ ಅಂದರೆ 150 ಕೋಟಿ ಭಾರತೀಯರ ಭವಿಷ್ಯವನ್ನ ಬಲಿ ಕೊಟ್ಟಿದೆ ಅಂತ ಅವರು ನೇರವಾಗಿ ಆರೋಪ ಮಾಡಿದರು. ಇದೇ ವೇಳೆ ರಾಹುಲ್ ಅವರು ನೇರವಾಗಿ 2 ಅಂತಾರಾಷ್ಟ್ರೀಯ ಹಗರಣಗಳ ಮೇಲೆ ಬೆಳಕು ಚೆಲ್ಲಿದರು. ಒಂದು, ಅಮೆರಿಕದ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿರುವ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಕಡತಗಳು. ಈ ಕಡತಗಳಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಉದ್ಯಮಿ ಅನಿಲ್ ಅಂಬಾನಿ ಅವರ ಹೆಸರಿದೆ. ಅನಿಲ್ ಅಂಬಾನಿ ಇನ್ನೂ ಯಾಕೆ ಜೈಲಿಗೆ ಹೋಗಿಲ್ಲ ಅಂತ ಅವರು ಪ್ರಶ್ನಿಸಿದರು. ಎರಡನೇದಾಗಿ, ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಅಮೆರಿಕದಲ್ಲಿ $265 ಮಿಲಿಯನ್ ಲಂಚದ ಪ್ರಕರಣದಲ್ಲಿ ಸಮನ್ಸ್ ಜಾರಿಯಾಗಿದೆ. ಆದರೆ ಭಾರತ ಸರ್ಕಾರ ಕಳೆದ 18 ತಿಂಗಳುಗಳಿಂದ ಇದಕ್ಕೆ ಉತ್ತರಿಸದೆ ತಡೆ ಹಿಡಿದಿದೆ.
ಈ ಬ್ಲ್ಯಾಕ್ ಮೇಲ್ಗೆ ಹೆದರಿಯೇ ಪ್ರಧಾನಿ ದೇಶವನ್ನ ಒತ್ತೆ ಇಟ್ಟಿದ್ದಾರೆ ಅನ್ನೋದು ರಾಹುಲ್ ಅವರ ನೇರ ಚಾಟಿ ಹೇಟಾಗಿತ್ತು. ರಾಹುಲ್ ಗಾಂಧಿ ಅವರ ಈ 50 ನಿಮಿಷಗಳ ಅಬ್ಬರದ ಭಾಷಣಕ್ಕೆ ಆಡಳಿತ ಪಕ್ಷದಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸಚಿವ ಕಿರಣ್ ರಿಜಿಜು ಅವರು ರಾಹುಲ್ ಮಾತುಗಳೆಲ್ಲ ಸುಳ್ಳು, ಅವರು ಭಾಷಣ ಮಾಡಿ ಓಡಿ ಹೋದರು, ಸದನದ ದಾಖಲೆಗಳಿಂದ ಇದನ್ನ ತೆಗೆದುಹಾಕಲು ಹಕ್ಕುಚ್ಯುತಿ ಮಂಡಿಸುತ್ತೇವೆ ಅಂತ ಗುಡುಗಿದ್ರು. ಇದಕ್ಕೂ ಮುಂಚೆ ರಿಜಿಜು ಅವರು ರಾಹುಲ್ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ಮಾತಾಡ್ತಿದ್ದಾರೆ, ಅದಕ್ಕೆಲ್ಲ ಸಾಕ್ಷಿ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ರಾಹುಲ್ ನಾನು ಸಾಕ್ಷಿ ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂದ್ರು. ತಕ್ಷಣವೇ ಮಧ್ಯಪ್ರವೇಶಿಸಿದ ಹಂಗಾಮಿ ಸ್ಪೀಕರ್ ಜಗದಾಂಬಿಕಾ ಪಾಲ್ ಅವರು ಪೀಠವು ಸಾಕ್ಷಿಯನ್ನ ಕೇಳಿಲ್ಲ, ಕೊಟ್ಟರು ಅದನ್ನ ಪುರಸ್ಕರಿಸುವುದಿಲ್ಲ ಅಂದುಬಿಟ್ರು. ಈ ದೃಶ್ಯವಂತೂ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡುತ್ತಿದೆ. He is the leader of opposition. All the points he has made have serious repercussion. He must authenticate on all the allegations he has made. Sir, he has said to authenticate. I will authenticate right now. I'm authenticating. मैं आपसे नहीं I मांग will say it and then I will give it. नो नो राहुल जी I will say it now and I will give it. नहीं राहुल I have it जी here. ये पार्लियामेंट्री अफेयर्स मिनिस्टर ने कहा चेयर आपसे नहीं मांग रही अभी. So you asked for authentication now. You're not giving it to me. ಇನ್ನು ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಎಪ್ಸ್ಟೈನ್ ಭೇಟಿಯನ್ನ ಒಪ್ಪಿಕೊಂಡ್ರು. ಅದು ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ IPI ನಿಯೋಗದ ಭಾಗವಾಗಿ ನಡೆದ ವೃತ್ತಿಪರ ಭೇಟಿಯಷ್ಟೇ ಅಂತ ಸ್ಪಷ್ಟನೆ ನೀಡಿದರು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ UPA ಕಾಲದ ಒಪ್ಪಂದಗಳನ್ನು ಪ್ರಸ್ತಾಪಿಸಿ ತಿರುಗೇಟು ನೀಡಿದರು. ಸಂಸತ್ತಿನ ಒಳಗೆ ಈ ಪರಿಸ್ಥಿತಿ ಆದರೆ ಸಂಸತ್ತಿನ ಹೊರಗೆ ಮತ್ತೊಂದು ಸೂಪರ್ ಓವರ್ ಮ್ಯಾಚ್. ಎಸ್, ಹೌದು, ನಿನ್ನೆ ಸೌತ್ ಆಫ್ರಿಕಾ ತಂಡದ ಎದುರು ಸಣ್ಣ ತಂಡವಾದ ಅಫ್ಘಾನಿಸ್ತಾನ 2 ಸೂಪರ್ ಓವರ್ ಮ್ಯಾಚ್ ಆಡಿ ಪಂದ್ಯವನ್ನ ರೋಚಕ ಘಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದನ್ನ ನಾನಿಲ್ಲಿ ಹೇಳ್ತಿಲ್ಲ ಗೆಳೆಯರೆ. ಅದು ನಡೆದದ್ದು ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ. ನಾನೀಗ ಹೇಳ್ತಿರೋ ವಿಷಯ ನಡೆದಿದ್ದು ದೆಹಲಿಯ ಸಂಸತ್ ಭವನದ ಹೊರಗೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಪ್ರಹ್ಲಾದ್ ಜೋಶಿ ಪತ್ರಕರ್ತರಿಗೆ ಬೈಟ್ಸ್ ಕೊಡ್ತಿದ್ರು. ಅಲ್ಲಿಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಂದರು. ಅವರು ಬಂದದ್ದನ್ನ ನೋಡಿ ಅಶ್ವಿನಿ ವೈಷ್ಣವ್ ಮತ್ತು ಪ್ರಹ್ಲಾದ್ ಜೋಶಿ ಅಕ್ಷರಶಃ ಪೇರಿಕಿತ್ತರು. ರಾಹುಲ್ ಪ್ರಹ್ಲಾದ್ ಜೋಶಿ ಅವರನ್ನ ಬನ್ನಿ ಬನ್ನಿ ಮೀಡಿಯಾಗಳ ಮುಂದೆ ಚರ್ಚೆ ಮಾಡೋಣ ಅಂತ ಕೈ ಹಿಡಿದು ಕರೆದ್ರು. ಪ್ರಹ್ಲಾದ್ ಜೋಶಿ ಅವರು ಬಹುಶಃ ಹೆದರಿದವರಂತೆ ಕಂಡು ಬಂದರು. I'll also come and say hello. Come, let's stand together. Let's stand together. Let's do it together. Come do it together. आपको लेकर कहीं बाइट दे रहे तो कह रहे थे कि आप बिना डाटा दे रहे. ಈ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡುತ್ತಿದೆ. ಸೊ ಇಷ್ಟೇ ಆಗಿದ್ದು ಗೆಳೆಯರೆ, ನಿನ್ನೆಯ ರಾಹುಲ್ ಗಾಂಧಿ ಅಬ್ಬರದ ಭಾಷಣಕ್ಕೆ ಹೆದರಿದ ಬಿಜೆಪಿ ಇಂದು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರ ಸದಸ್ಯತ್ವ ರದ್ದುಗೊಳಿಸುವಂತೆ ನಿರ್ಣಯವನ್ನು ಮಂಡಿಸಿದೆ ಅಂದರೆ ಅವರ ಭಯ ತೆರೆದ ಕನ್ನಡಿಯಂತಿದೆ. ಜನರಿಂದ ಆಯ್ಕೆಯಾದ ಸಂಸದ, ಅದರಲ್ಲೂ ಪ್ರಮುಖ ವಿರೋಧ ಪಕ್ಷದ ನಾಯಕನ ಆಯ್ಕೆಯನ್ನ ಹೀಗೆ ಅಡ್ಡದಾರಿಯಲ್ಲಿ ರದ್ದುಗೊಳಿಸುವಂತೆ ನಿರ್ಣಯ ಮಂಡಿಸುವುದು ಎಷ್ಟು ಸರಿ? ಇದು ಸಂವಿಧಾನ ಬಾಹಿರವಷ್ಟೇ ಅಲ್ಲ, ನೈತಿಕತೆಯನ್ನ ಹಾಳುಗೆಡವಿದಂತೆ ಅಲ್ವೇ? ಕಡೆಯದಾಗಿ ಗೆಳೆಯರೆ, ಈ ರಾಜಕೀಯ ಕೆಸರೆರಚಾಟದ ನಡುವೆ ನಾವು ಮರೆಯಬಾರದ ಸತ್ಯ ಹೊಂದಿದೆ. ನಮ್ಮ ದೇಶ ಸಾರ್ವಭೌಮತ್ವ, ಯುವಜನರ ಉದ್ಯೋಗ, ರೈತರ ಬೆವರು ಮತ್ತು ನಮ್ಮ ಡಿಜಿಟಲ್ ಡೇಟಾ ಕೇವಲ ಕಾರ್ಪೊರೇಟ್ ಡೀಲ್ಗಳಿಗೆ ಬಲಿಯಾಗಬಾರದು. ನಾವು ಅಮೆರಿಕದ ಜೊತೆ ಸಮಾನರಾಗಿ ಅಂದರೆ ಈಕ್ವಲ್ ಆಗಿ ಮಾತುಕತೆ ನಡೆಸಬೇಕೇ ಹೊರತು ಸೇವಕರಂತೆ ಅಲ್ಲ ಅನ್ನೋ ರಾಹುಲ್ ಗಾಂಧಿ ಅವರ ವಾದದಲ್ಲಿ ಹುರುಳಿದೆ ಅನ್ನೋದು ನಮ್ಮ ಅಭಿಪ್ರಾಯ. ನೀವೇನು ಹೇಳ್ತೀರಾ? ಈ 50 ನಿಮಿಷಗಳ ಭಾಷಣ 2026ರ ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದೆಯಾ? ದೇಶದ ಆರ್ಥಿಕತೆಯನ್ನ ನಿಜಕ್ಕೂ ಮಾರಾಟ ಮಾಡಲಾಗಿದೆಯಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಾಡಿನ ಪ್ರತಿಯೊಬ್ಬ ಯುವಕನಿಗೂ, ರೈತನಿಗೂ ಈ ಮಾಹಿತಿ ತಲುಪಲು ವಿಡಿಯೋ ಶೇರ್ ಮಾಡಿ ಮರಿಬೇಡಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಹೇಳಿ ಅಥವಾ ಸುದ್ದಿ ವಿಶ್ಲೇಷಿಸಿ ಮುಗಿಸುವ ಕಾರ್ಯಕ್ರಮವಂತೂ ಅಲ್ಲವೇ ಅಲ್ಲ, ಇದೊಂದು ಚಳುವಳಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.